ದುಪ್ಪಟ್ಟು ಹಣ ಕೊಟ್ರೆ ಅನ್ನದಾತರಿಂದ ರಾಗಿ ಖರೀದಿ, ಇಲ್ಲದೆ ಹೋದ್ರೆ ರಾಗಿ ಸರಿ ಇಲ್ಲ ಎಂಬ ಆರೋಪ. ಕ್ವಿಂಟಲ್ಗೆ 3 ಕೆಜಿ ಕೊಟ್ಟರೆ ನಮಗೇನು ಉಳಿತೈತೆ ರೈತರಿಗೆ? ನಿಜಕ್ಕೂ ಕಷ್ಟಪಟ್ಟು ದುಡಿಯುವ ಅನ್ನದಾತರಿಗೆ ಒಂದಲ್ಲ ಒಂದು ರೀತಿಯ ಅನ್ಯಾಯವಾಗ್ತಿದೆ ಕಣ್ರಿ. ಅವರು ಬೆಳೆದ ರಾಗಿ ಮಾರಲು ಸಹ ದುಪ್ಪಟ್ಟು ಹಣ ನೀಡಬೇಕು. ಕಮಿಷನ್ ಕೊಟ್ರೆ ಮಾತ್ರ ರಾಗಿ ಖರೀದಿ ಮಾಡುವ ಕೇಂದ್ರದ ಟ್ರೇಡರ್ಗಳು, ಇಲ್ಲದೆ ಹೋದ್ರೆ ರಾಗಿ ಸರಿ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರಂತೆ. ರೈತರು ತಂದ ರಾಗಿಯನ್ನ ಖರೀದಿ ಮಾಡಲು ಇಂತಿಷ್ಟು ಹಣ ಕೊಡಬೇಕು. 1,000 ರೂಪಾಯಿಂದ 3,000 ರೂಪಾಯಿವರೆಗೂ ರೈತರು ಹಣ ಕೊಡಬೇಕಂತೆ. ಇಲ್ಲದೆ ಹೋದ್ರೆ ರಾಗಿ ಖರೀದಿ ಇಲ್ಲ. ಇದನ್ನ ವಿರೋಧಿಸಿ ರೈತರು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಪ್ರತಿಭಟನೆಗೆ ಇಳಿದುಕೊಂಡ್ರು. ಇಲ್ಲಿನ ಎಪಿಎಂಸಿ ರೈತ ಮಾರುಕಟ್ಟೆಯಲ್ಲಿ ನಿತ್ಯವೂ ಇದೇ ರೀತಿ ನಡೆಯುತ್ತಿದೆ ಅಂತ ಅನ್ನದಾತರು ಆಕ್ರೋಶ ಹೊರಹಾಕಿದ್ದು ಹೀಗೆ. 100 ಬಿಡಿ ಸರ್, ನೀವು ಅದು ಮಾತಾಡಬೇಡ್ರಿ. ರೈತರು ಯಾವತ್ತಾದ್ರು ಲೆಕ್ಕ ಯಾವ ರೈತರು ಅಷ್ಟೇನೆ ಇವರೇ ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ, ಎಲ್ಲ ರೈತರು ಅಷ್ಟೇನೆ 100 ರೂಪಾಯಿ ಖುಷಿಯಿಂದ ಕೊಡ್ತಾರೆ. ಅದು ನಮ್ ಕೆಲಸ ಮಾಡಲ್ಲ ತುಕ ಮಾಡಬಾರ್ದು ಅಂತ ನಾವ್ ಅಂದಿಲ್ಲ. ಎದ್ದು ಹೋಗ್ಬಿಟ್ರಿ ನೀವು. 2 ತಾಸು ಕಾತೀವಿ ನಾವು. ರೈತರು ಗೊತ್ತಾ, 6 ಗಂಟೆಗೆ ಬಂದ್ರು. ಅಲ್ಲ ರೈತರು ಸುಮಾರು ಒಂದು ಕ್ವಿಂಟಲ್ಗೆ 3 ಕೆಜಿ ಕೊಟ್ಟರೆ ನಮಗೇನು ಉಳಿತೈತೆ ರೈತರಿಗೆ? 70 ರೂಪಾಯಿ. ಮತ್ತೆ ಒಂದು ಕ್ವಿಂಟಲ್ಗೆ 70 ರೂಪಾಯಿ ಕೊಡ್ಬೇಕಂತೆ. ಅದು ಟ್ರ್ಯಾಕ್ಟರ್ ಬಾಡಿಗೆ 1000 ರೂಪಾಯಿ ಕೊಡ್ಬೇಕಂತೆ. ಒಂದೊಂದು ಟ್ರ್ಯಾಕ್ಟರ್ಗೆ 1000 ರೂಪಾಯಿ ಕೊಡ್ಬೇಕಂತೆ. ಸರ್ಕಾರಿ ರಾಗಿ ಖರೀದಿ ಕೇಂದ್ರದಲ್ಲಿ ಕಮಿಷನ್ ಆರೋಪ. ರೈತರಿಂದ ಹಣ ವಸೂಲಿಗಿಳಿದ ರಾಗಿ ಖರೀದಿ ಕೇಂದ್ರದ ಸಿಬ್ಬಂದಿ. ಹೊಸಪೇಟೆಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅನ್ನದಾತರಿಂದ ಹಣ ವಸೂಲಿ ಮಾಡುತ್ತಿರುವ ಆರೋಪ ಕೇಳಿಬರ್ತಿದೆ. ಸರ್ಕಾರಿ ರಾಗಿ ಖರೀದಿ ಕೇಂದ್ರದಿಂದ ಟೆಂಡರ್ ಪಡೆದಿರುವ ಟ್ರೇಡರ್ಗಳಿಂದಲೇ ಈ ವಂಚನೆ ನಡೆಯುತ್ತಿದೆ. ಟ್ರೇಡರ್ ಮೋಸಕ್ಕೆ ರೊಚ್ಚಿಗೆದ್ದ ರಾಗಿ ತಂದ ರೈತರು ತಹಶೀಲ್ದಾರ್ ಮತ್ತು ಡಿಸಿ ಅವರಿಗೆ ದೂರನ್ನ ನೀಡಿದ್ದಾರೆ. ನಾವು ಬೆಳೆದ ರಾಗಿ ಖರೀದಿಸಲು ಟ್ರೇಡರ್ಗಳಿಗೆ ಹಣ ನೀಡಲ್ಲ ಅಂತ ಅನ್ನದಾತರು ಪ್ರತಿಭಟನೆಗೆ ಇಳಿದುಕೊಂಡ್ರು. ಬೆಳಗ್ಗೆ 4 ಗಂಟೆಗೆ ನಾವು ರಾಗಿಯನ್ನ ಖರೀದಿ ಕೇಂದ್ರಕ್ಕೆ ತಂದಿದ್ವಿ. ಇಲ್ಲಿರ್ತಕ್ಕಂಥ ಖರೀದಿ ಅಧಿಕಾರಿಗಳು ಮತ್ತು ಗ್ರೇಡರ್ಗಳು ನಮಗೆ ಸುಮಾರು 2 ತಾಸು ತತಾಯಿಸಿದ್ರು. ನೋಡ್ರಿ, ಇದು ಮಾಲ್ ಸರಿಗಿಲ್ಲ, ರಿಜೆಕ್ಟು ತಗೊಂಡು ಹೋಗ್ಬಿಡ್ರಿ ಅಂದರು. ಮತ್ತು ಹೆಂಗೆ ಸರ್ ಹಿಂಗಾದ್ರೆ ರೈತರು ಏನಾಗಿದೆ ಸರ್ ಅದು ಮಾಲು ಅಂತಂತಂದ್ವಿ. ಇಲ್ಲಪ್ಪ, ನೀನು ಕ್ವಿಂಟಲಿಗೆ 3 ಕೆಜಿ ಬಾತು ತೆಗಿತೀವಿ, ಜೊತೆಗೆ 1 ಕ್ವಿಂಟಲಿಗೆ 70 ರೂಪಾಯಿ ಕಟ್ಟಿಂಗು. ಅದನ್ನು ಅಮೌಂಟ್ ಕೊಟ್ಟರೆ ಮಾತ್ರ ತೂಕ ಮಾಡು, ಇಲ್ಲಿಂದ ಬಂದು ತೂಕ ಮಾಡಬೇಡ ಅಂತಂದು ಇನ್ನೊಬ್ಬರಿಗೆ ಹೇಳಿ ಕಳಿಸಿದ್ರು ಸರ್ ನನ್ನ ಜೊತೆಗೆ. ಒಂದು ಟ್ಯಾಕ್ಟ್ರಿಗೆ 1000 ರೂಪಾಯಿ ಕೊಡ್ಬೇಕಂತ. ನಾನೇನಂದೆ, ಇಲ್ಲ ಸರ್ ನನ್ನ ಹತ್ರ ಈಗ ದುಡ್ಡಿಲ್ಲ, 9-10 ಗಂಟೆ ತನಕ ತಡ್ರಿ, ಆಮೇಲೆ ಬ್ಯಾಂಕಿಗೆ ಹೋಗಿ ನಾನು ಬಿಡಿಸ್ಕೊಂಬಂದು ದುಡ್ಡು ಕೊಡ್ತಂತ ಹೇಳಿದೆ. ಇಲ್ಲ, ಈ ಮನುಷ್ಯ ಕೊಟ್ಟಂಗೆ ಕಾಣೋದಿಲ್ಲ, ದುಡ್ಡು ಕೊಡೋದಿಲ್ಲ, ಆಮೇಲೆ ಹೋಗ್ಬಿಡ್ತಾನೆ ಅಂತಂದೇಳಿ, ಬೇಡ ದುಡ್ಡು ಕೊಟ್ಟರೆ ಚೀಲ ತೂಕ ಮಾಡಿರಿ, ಇಲ್ಲಿಂದ ಬಂದು ತೂಕ ಮಾಡೋದು ಬೇಡ ಅಂತಂದು 2 ತಾಸು ಹೋಗ್ಬಿಟ್ಟು. ಬೆಳಿಗ್ಗೆ 4 ಗಂಟೆಗೆ ಟ್ರ್ಯಾಕ್ಟರ್ನಲ್ಲಿ ರಾಗಿ ತುಂಬಿಸಿಕೊಂಡು ಖರೀದಿ ಕೇಂದ್ರಕ್ಕೆ ರೈತರು ಆಗಮಿಸಿದ್ರು. ಆಗಲೇ ಇವರಿಗೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತೆ. ಟ್ರೇಡರ್ಗಳು ಕ್ವಿಂಟಾಲ್ ರಾಗಿಗೆ 1 ರಿಂದ 3 ಕೆಜಿ ವರೆಗೆ ರಾಗಿಯನ್ನ ಬಾತು ನೀಡುವಂತೆ ಹಗಲುದರಡೆ ಮಾಡುತ್ತಿದ್ದಾರೆ. ಅಲ್ಲದೆ ಕ್ವಾಲಿಟಿ ಸರಿ ಇಲ್ಲವೆಂದು ನೆಪವೊಡ್ಡಿ ವಾಪಸ್ ಕಳಿಸಿದ್ದಾರೆ ಎಂಬ ಆರೋಪ ಕೇಳಿಬರ್ತಿದೆ. ಇದರಿಂದ ಬೇಸತ್ತ ರೈತರು ರಾಗಿ ಕೇಂದ್ರದ ಟ್ರೇಡರ್ಗಳಿಗೆ ಕೊಡದೆ ಆಕ್ರೋಶ ಹೊರಹಾಕಿದ್ರು. ದಿನ ಕನಿಷ್ಠ ಏನಿಲ್ಲ 15-20 ಸಾವಿರ ರೂಪಾಯಿ ದೋಚನೆ ಸರ್. ಪ್ರತಿ ವ್ಯಕ್ತಿಯಿಂದ 3,000-4,000 ರೂಪಾಯಿ ಅಮೌಂಟ್ ಕೊಟ್ಟರೆ ಮಾತ್ರ ಅದು ಹೆಂಗನೇ ಇರಲಿ ಸರ್, ಮಾಲು ತಗೊಂಡ್ಬಿಡ್ತಾನೆ ಸರ್. ಅಮೌಂಟ್ ಕೊಡೋದಿಲ್ಲ ಅಂದ್ಬಿಟ್ರೆ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾನೆ ಸರ್ ಆ ವ್ಯಕ್ತಿ. ನಾವು ಆಗಲಿ ಯಾರು ಬರ್ತಾರೋ ಬರಲಿ, ನಾವು ಮಾತ್ರ ಗಾಡಿ ತಗೊಂಡು ಹೋಗೋದಿಲ್ಲ, ಇಲ್ಲೇ ಇರ್ತೀವಿ ನಾವು. ರೈತರಿಗೆ ಅನ್ಯಾಯವಾಗ್ತಿದ್ರು ಕಣ್ಣು ಮುಚ್ಚಿ ಕುಳಿತ ಕೃಷಿ ಇಲಾಖೆ ಸಿಬ್ಬಂದಿಗಳ ವಿರುದ್ಧ ರೈತರು ಪ್ರತಿಭಟಿಸುತ್ತಿದ್ದಾರೆ. ಎಪಿಎಂಸಿ ಅಧಿಕಾರಿಗಳು ಮಾತ್ರ ಕಣ್ಣು ಮುಂದೆ ಎಲ್ಲವೂ ನಡೀತಾ ಇದ್ರು ಮೌನಕ್ಕೆ ಜಾರಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾರಾ ಅಥವಾ ಇಲ್ವಾ ಅನ್ನೋದು ಕಾದ್ ನೋಡಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ. ಒಂದು ಕ್ವಿಂಟಲ್ಗೆ 3 ಕೆಜಿ ಕೊಟ್ಟರೆ ನಮಗೇನು ಉಳಿತೈತೆ ರೈತರಿಗೆ? ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.